ಮರಿಗಳಿಗೆ ಕಂಪ್ಲೀಟ್ ಡ್ರೈ ಫಾಡರ್ನೇ ಸಜೆಸ್ಟ್ ಮಾಡ್ತೀವಿ ನಾವು. ಈಗ ನಮ್ಮಲ್ಲಿ ಮಲ್ಬರಿ ಬೆಳ್ಕೊಂತೀವಿ, ಬೇಲಿ ಮೆಂತೆ ಬೆಳ್ಕೊಂತೀವಿ. ಮೇಕೆ ಮರಿಗಳಿಗೆ ರೇಷ್ಮೆ ಸೊಪ್ಪು ಮತ್ತು ಬೇಲಿ ಮೆಂತೆ ಬೆಳ್ಕೊಂತೀವಿ. ಅದನ್ನು ಕಂಪ್ಲೀಟಾಗಿ ಹಸಿ ಮೇವಾಗಿ ಕೊಡೋಣ. ನಮ್ಮಲ್ಲಿ ಡ್ರೈಯರ್ ಹೌಸ್ ಇದೆ. ಒಂದು 36 ಗಂಟೆ ಮಿನಿಮಮ್ ಅದನ್ನು ಒಣಗಿಸಿ ಅಂತ ಮಾಡ್ಕೊಂತೀವಿ, ಅಂದರೆ ಡ್ರೈ ಫಾಡರ್. ಆ ಒಣಮೇವನ್ನು ಮರಿಗಳಿಗೆ ಫೀಡ್ ಮಾಡಿದಾಗ ಯಾವುದೇ ಒಂದು ಡಿಸೆಂಟ್ರಿ ಅಟ್ಯಾಕ್ ಆಗಲ್ಲ, ಅಂದರೆ ಲೂಸ್ ಮೋಷನ್ನು ಮತ್ತು ಬೇರೆ ಥರದ್ದು ಯಾವುದಾದ್ರೂ ಒಂದು ಕಾಯಿಲೆಗಳಾಗಿರ್ಬೋದು. ಮತ್ತು ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಮರಿ ಹುಟ್ಟಿದ್ದು 48 ಗಂಟೆ ಇಲ್ಲ 72 ಗಂಟೆಯಲ್ಲಿ ಇ ಟಿ ಅಂತ ಮಾಡಿದ್ವಿ. ಕೊಲೆಸ್ಟ್ರಾಮ್ ಬಿಟ್ಟಿದ ತಕ್ಷಣ ಮರಿ ಇವಾಗ ಏನು ಗಿಣ್ಣಾಲ್ ಕುಡಿತಾ ಇರುತ್ತಲ್ವ, ಕೊಲೆಸ್ಟ್ರಾಮ್ ಬಿಟ್ಟಿದ ತಕ್ಷಣ ಕರಳು ಬೇನೆ ಅಂತ ಅಟ್ಯಾಕ್ ಆಗ್ಬಿಡುತ್ತೆ. ಅದನ್ನು ಆಗಿ ಸುಮಾರು ಫಾರ್ಮ್ಗಳಲ್ಲಿ ನಾವೆಲ್ಲ ಮುಂಚೆಯಿಂದಲೂ ನಾವೆಲ್ಲ ಫೇಸ್ ಮಾಡಿರೋದು. 3 ತಿಂಗಳಿಗೆ ಮಾಡಿ ಅಂತ ಹೇಳ್ತಾರೆ. ಪ್ರೀವಿಯಸ್ ಆಗಿ ಮಾಡ್ಕೊಂಡಿದ್ದೀವಿ, ಮಾರ್ಟಾಲಿಟಿ ಕಂಟ್ರೋಲ್ ಆಗ್ತಾ ಇದೆ. ಈ ಮರಿಗಳಿಗೆ ಏನು ಮಾಡ್ತೀವಿ ಅಂದರೆ, ಕಾನ್ಸಂಟ್ರೇಷನ್ ಫೀಡು ನಾವೇನು ಮಾಡ್ಕೊಂತೀವಿ 50 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಡ್ರೈ